Welcome all for today's database management system number 1, session number 41 of second semester BCA affiliated to Kuvempu University. Dear students, today's topic of discussion is nested subqueries, and today we are going to discuss from the unit number 4. So before moving on to our today's session, let us have a short recap of our previous class. I think you all remember in our previous session we have understood the SQL null values and the not null values. With proper examples and syntax, dear students, we were able to understand how a null value will be used in an SQL and how and when to use a not null value with some examples there. So now let's move on to our today's session there. The learning objective for today's session is to understand the concept of nested subqueries. Specifically, along with that, we'll learn today about the two operator. One is in operator and another one is not in operator. The session outcome for today's session is the student will be able to understand the concept of nested subqueries, specifically about in and not in operator usage in our SQL queries, specifically in our nested subqueries. So dear students, now let us start our discussion with the topic of today's, that is nested subqueries there. So let us start with its introduction there. See, this nested subquery can also be called with different name also. If you want to refer the nested subqueries with other names, we can call it as a subquery, or we can call it as a inner query, or we can call it as a nested query. So remember dear students, ನಾವು ಇದನ್ನ ನೆಸ್ಟೆಡ್ ಸಬ್ ಕ್ವೆರಿ ಅಂತಾರು ಕರಿಬೋದು, ಬರೀ ಸಬ್ ಕ್ವೆರಿ ಅಂತಾರು ಹೇಳ್ಬೋದು, ಅಥವಾ ಇನ್ನರ್ ಕ್ವೆರಿ ಅಂತಾರು ನಾವು ಹೇಳ್ಬೋದು. ಸಿ ಎ ಸಬ್ ಕ್ವೆರಿ ಈಸ್ ಎ ಕ್ವೆರಿ ವಿತಿನ್ ಎ ಕ್ವೆರಿ. ಈ ಸಬ್ ಕ್ವೆರಿ ಅಂದರೆ ಏನು ಅಂದರೆ, ಒಂದು ಕ್ವೆರಿ ಬರೆದಿದ್ದೀರಾ ನೀವು, ಅದರೊಳಗೆ ಇನ್ನೊಂದು ಕ್ವೆರಿ ಇದ್ದರೆ ಅದನ್ನು ನಾವು ಸಬ್ ಕ್ವೆರಿ ಅಂತ ಕರಿತೀವಿ, ಅಥವಾ ಇನ್ನರ್ ಕ್ವೆರಿ ಅಂತ ಕರಿತೀವಿ, ಅಥವಾ ನೆಸ್ಟೆಡ್ ಕ್ವೆರಿ ಅಂತ ಹೇಳ್ತೀವಿ. ಈ ಥರ ಒಂದು ಕ್ವೆರಿನ ಇನ್ನೊಂದು ಕ್ವೆರಿ ಒಳಗೆ ನಾವು ಇನ್ಕ್ಲೂಡ್ ಮಾಡಿದ್ರೆ, ಆ್ಯಂಡ್ ಐ ಕ್ಯಾನ್ ಪುಟ್ ಎನಿ ನಂಬರ್ ಆಫ್ ಕ್ವೆರೀಸ್ ದೇರ್, ಇದನ್ನು ನಾವು ನೆಸ್ಟಿಂಗ್ ಆಫ್ ಕ್ವೆರೀಸ್ ಅಂತಲೂ ಕರಿತೀವಿ. Okay dear students, now we'll continue. A subquery or inner query or a nested query is a query within another SQL query and embedded within the where clause. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ನೆಸ್ಟಿಂಗ್ ಕ್ವೆರಿ ನಿಮ್ಮ ವೇರ್ ಕ್ಲಾಸ್ ಒಳಗೆ ಕೂತಿರತ್ತದು, ಅಥವಾ ಬರೆದಿರ್ತೀವಿ ನಾವು ಅದನ್ನು. ಓಕೆ, ಸಿ ದ ಸಬ್ ಕ್ವೆರೀಸ್ ಎನೇಬಲ್ಸ್ ಯು ಟು ರೈಟ್ ಕ್ವೆರೀಸ್ ದಟ್ ಸೆಲೆಕ್ಟ್ ದ ಡೇಟಾ ರೋಸ್ ಫಾರ್ ಕ್ರೈಟೀರಿಯಾ ದಟ್ ಆರ್ ಆ್ಯಕ್ಚುಲಿ ಡೆವಲಪ್ಡ್ ವೈಲ್ ದ ಕ್ವೆರಿ ಈಸ್ ಎಕ್ಸಿಕ್ಯೂಟಿಂಗ್ ಅಟ್ ದ ರನ್ ಟೈಮ್. ಅಂದರೆ ನಾವೇನೇ ಸಬ್ ಕ್ವೆರೀಸ್ ಬರೆದಿದ್ದೀವಲ್ವಾ, ಅದು ನಮಗೆ ಎಕ್ಸಿಕ್ಯೂಟ್ ಆದಮೇಲೆ, ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಅದ್ರ ಬಂದಿರೋ ಔಟ್ಪುಟ್ನ ನಾವು ಮೇಲ್ಗಡೆ ಇರೋ ಕ್ವೆರೀಸಿಗೆ ಕೊಡ್ತಾ ಹೋಗ್ತೀವಿ. Now we'll have a sample example how a nested subquery will look. ಸಿ, ಇಲ್ಲಿ ನಾನೊಂದು ಸ್ಯಾಂಪಲ್ ಎಕ್ಸಾಂಪಲ್ ಬರೆದಿದ್ದೀನಿ. ಈ ಒಂದು ಕ್ವೆರಿಯಲ್ಲಿ ವಿ ಹ್ಯಾವ್ ಸಮ್ ಸಬ್ ಕ್ವೆರೀಸ್ ಆಲ್ಸೋ. ಅದೇನು ಅನ್ನೋದು ನೋಡೋಣ. ಫಸ್ಟ್ ಅಲ್ಲಿ ರೀಡ್ ಔಟ್ ದ ಕ್ವೆರಿ ದೇರ್. ಸಿ, ಐ ಹ್ಯಾವ್ ಎ ಕ್ವೆರಿ ಟೆಲ್ಲಿಂಗ್ ದಟ್ ಸೆಲೆಕ್ಟ್ ಎಂಪ್ಲಾಯಿ ಲಾಸ್ಟ್ ನೇಮ್ ಆಸ್ ಲಾಸ್ಟ್ ನೇಮ್, employee first name that is first name, and employee salary from employee where employee salary is equal to, see ನೋಡಿ ಇಲ್ಲಿ ನಾನು ಬ್ರಾಕೆಟ್ ಹಾಕ್ಬಿಟ್ಟು ಮತ್ತೊಂದು ಬರಿತಾ ಇದ್ದೀನಿ. ಕ್ಯಾನ್ ಯು ಸಿ ಹಿಯರ್, ಸೆಲೆಕ್ಟ್ ಮಿನ್ ಆಫ್ ಎಂಪ್ಲಾಯಿ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ. ಸಿ, ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ ಬ್ರಾಕೆಟ್ನ ಕ್ಲೋಸ್ ಮಾಡಿದ್ದೀನಲ್ವಾ, ಇದು ಒಂದು ಕ್ವೆರಿ. ಇದು ಈ ಕ್ವೆರಿನ ಈ ಮೇಲ್ಗಡೆ ಒಂದು ಸೆಲೆಕ್ಟ್ ಇದೆ, ಈ ಕ್ವೆರಿ ಒಳಗೆ ಬರೆದಿದ್ದೀನಲ್ವಾ, ಹಾಗಾಗಿ ನಾವು ಇದನ್ನೇನಂತೀವಿ, ಸಬ್ ಕ್ವೆರಿ ಅಂತ ಕರಿತೀವಿ, ಅಥವಾ ನೆಸ್ಟೆಡ್ ಕ್ವೆರಿ ಅಂತ ಕರಿತೀವಿ, ಅಥವಾ ಸಿಂಪಲ್ ಟರ್ಮ್ಸಲ್ಲಿ ಇನ್ನರ್ ಕ್ವೆರಿ ಅಂತ ಕರಿತೀವಿ. ಸೊ ನಾವಿಲ್ಲಿ ಒಳಗೆ ಬರೆದಿರೋದನ್ನ ಇನ್ನರ್ ಕ್ವೆರಿ ಅಂತ ಕರೆದ್ರೆ ದಿಸ್ ವಿಲ್ ಬಿಕಮ್ ಅವರ್ ಔಟರ್ ಕ್ವೆರಿ. ನಾರ್ಮಲಿ ಸೆಲೆಕ್ಟ್ ಅಂತ ಎಲ್ಲೆಲ್ಲಿ ಸ್ಟಾರ್ಟ್ ಆಗುತ್ತೆ, ದಟ್ ರೆಪ್ರೆಸೆಂಟ್ಸ್ ದ ಸ್ಟಾರ್ಟಿಂಗ್ ಆಫ್ ಎ ಕ್ವೆರಿ ದೇರ್. ಆ್ಯಂಡ್ ನಾವು ಲಾಸ್ಟ್ ಸ್ಲೈಡಲ್ಲಿ ಹೇಳ್ದಂಗೆ ಯಾವಾಗಲೂ ಇನ್ನರ್ ಕ್ವೆರಿ ನಿಮ್ಮ ವೇರ್ ಕ್ಲಾಸಿನ ಮುಂದೆ ಇರುತ್ತದು. ದಟ್ ಈಸ್ ವೇರಲ್ಲಿ ಒಂದು ಕಂಡೀಷನ್ ಹಾಕ್ತೀರಾ ನೀವು, ಆ ಕಂಡೀಷನಲ್ಲಿ ನಾವು ಯಾವಾಗಲೂ ಇನ್ನರ್ ಕ್ವೆರೀಸ್ನ ಬರೆದಿದ್ದೀವಿ. ಸೊ ಇಲ್ಲಿ ನೀವು ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ವೆನ್ ಎವರ್ ಯು ಆರ್ ರೈಟಿಂಗ್ ಎ ಕ್ವೆರಿ ಆರ್ ವೆನ್ ಎವರ್ ಯು ಆರ್ ಇವ್ಯಾಲ್ಯೂಟಿಂಗ್ ಎ ಕ್ವೆರಿ, ಯು ಶುಡ್ ರಿಮೆಂಬರ್ ದಟ್ ಫಸ್ಟ್ ಯಾವಾಗಲೂ ಇನ್ನರ್ ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ, ಅದಾದಮೇಲೆ ಅದ್ರ ಮೇಲ್ಗಡೆ ಇರೋ ಔಟರ್ ಕ್ವೆರೀಸ್ ಎಕ್ಸಿಕ್ಯೂಟ್ ಆಗುತ್ತೆ. ಜ್ಞಾಪಕ ಇರುತ್ತಲ್ವಾ, ಡೋಂಟ್ ಫರ್ಗೆಟ್ ದಿಸ್. ನಿಮ್ಮ ಹತ್ರ ನೆಸ್ಟೆಡ್ ಕ್ವೆರೀಸ್ ಇತ್ತು ಅಂದರೆ ಫಸ್ಟ್ ಆಲ್ವೇಸ್ ದ ಇನ್ನರ್ ಕ್ವೆರಿ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಸ್ಟ್, ದೆನ್ ಯುವರ್ ಔಟರ್ ಕ್ವೆರೀಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ದೇರ್. ಸೊ ಈಗ ಈ ಎಕ್ಸಾಂಪಲಲ್ಲಿ ನೋಡೋಣ, ನಮ್ಮ ಇನ್ನರ್ ಕ್ವೆರಿ ಏನು ಹೇಳ್ತಿದೆ ಅಂದರೆ ಸೆಲೆಕ್ಟ್ ದ ಮಿನಿಮಮ್ ಎಂಪ್ಲಾಯಿ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ಟೇಬಲ್. ಅಂದರೆ ಎಂಪ್ಲಾಯಿ ಟೇಬಲಲ್ಲಿ ಈ ಸುಮಾರು ಎಂಪ್ಲಾಯೀಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಸ್ಯಾಲ್ರಿ ಸಿಗುತ್ತೆ. ಅದರಲ್ಲಿ ನೀವು ಲೋಯೆಸ್ಟ್ ಸ್ಯಾಲ್ರಿ ತೊಗೊತಿರೋರು ಯಾರು ಅಂತ ಕಂಡುಹಿಡಿಬೇಕು.
ಅಲ್ವಾ. ಸೊ ಲೋಯೆಸ್ಟ್ ಸ್ಯಾಲ್ರಿ ಬೇಕು ಅಂದರೆ ಮಿನ್ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ನಾವೆಲ್ಲ ಕಲ್ತಿದ್ದೀವಿ ಯೂನಿಟ್ ನಂಬರ್ 3ಅಲ್ಲಿ ಅಗ್ರಿಗೇಟ್ ಫಂಕ್ಷನ್ಸ್ ಅಂತೇಳಿ. ಮಿನ್ ಅನ್ನೋ ಒಂದು ಅಗ್ರಿಗೇಟ್ ಫಂಕ್ಷನ್ಸ್ನ ನಾನು ಈ ಒಂದು ಆಟ್ರಿಬ್ಯೂಟಿಗೆ ಹಾಕಿದ್ರೆ ನನಗೆ ಲೋಯೆಸ್ಟ್ ಸ್ಯಾಲ್ರಿ ಯಾವುದಿದೆ ಅದೆಲ್ಲ ನಿಮಗಿಲ್ಲಿ ಸಿಗುತ್ತೆ. ಆ ಲೋಯೆಸ್ಟ್ ಸ್ಯಾಲ್ರಿ ಮತ್ತು ಎಂಪ್ಲಾಯಿ ಸ್ಯಾಲ್ರಿ ಯಾರ್ಯಾರ್ದಿದೆಯೋ ಅವ್ರದ್ದು ಲಾಸ್ಟ್ ನೇಮು, ಫಸ್ಟ್ ನೇಮ್ ಮತ್ತು ಸ್ಯಾಲ್ರಿನ ಡಿಸ್ಪ್ಲೇ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಲೋಯೆಸ್ಟ್ ಸ್ಯಾಲ್ರಿ ನಮ್ಮ ಎಂಪ್ಲಾಯಿ ಟೇಬಲಲ್ಲಿ ಏನಿದೆ ಅಂದರೆ $25,000 ಇದೆ. ನೋಡಿ, $25,000 ಮ್ಯಾಚ್ ಆಗ್ತಿರೋ ರೆಕಾರ್ಡ್ಸ್ ಎಷ್ಟು ಅಂದರೆ 3. ಒಂದು ಮಾರ್ಕಿನ್ಸ್, ಅಮೀನ್ ಮತ್ತು ಪ್ರೆಸ್ಕಾಟ್ ಅಂಥೇಳಿ ಅವ್ರ ಫಸ್ಟ್ ನೇಮು, ಲಾಸ್ಟ್ ನೇಮ್ ಮತ್ತು ಸ್ಯಾಲ್ರಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಅರ್ಥ ಆಯ್ತಲ್ಲ. ವಿತ್ ದಿಸ್ ಸ್ಯಾಂಪಲ್ ಎಕ್ಸಾಂಪಲ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಎ ನೆಸ್ಟೆಡ್ ಕ್ವೆರಿ, ಹೇಗೆ ಕಾಣಿಸುತ್ತೆ, ಇನ್ನರ್ ಕ್ವೆರಿ ಎಲ್ಲಿರುತ್ತೆ, ಔಟರ್ ಕ್ವೆರಿ ಎಲ್ಲಿರುತ್ತೆ, ಮತ್ತು ಯಾವಾಗಲೂ ಎಕ್ಸಿಕ್ಯೂಟ್ ಆಗುವಾಗ ಇನ್ನರ್ ಕ್ವೆರಿನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು, ಅದರ ಔಟ್ಪುಟ್ನ ನಾನು ನೆಕ್ಸ್ಟ್ ಯೂಸ್ ಮಾಡ್ಕೊಂಬಿಟ್ಟು ಔಟರ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡಿ ನಮ್ಮ ಔಟ್ಪುಟ್ನ ಕೊಡ್ತೀವಿ. ಅರ್ಥ ಆಗಿದೆ ಅಲ್ವಾ. ಸೊ ಇನ್ನರ್ ಕ್ವೆರಿ ಅಂದರೆ ಹೇಗೆ ಏನಂತ ಕಾನ್ಸೆಪ್ಟ್ ಗೊತ್ತಾಗಿದೆ, ಇನ್ನರ್ ಕ್ವೆರೀಸ್ ಒಂದು ಕ್ವೆರಿಯಲ್ಲಿ ಎಲ್ಲಿರುತ್ತೆ ಅಂತ ಗೊತ್ತಾಗಿದೆ. ಸೊ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ನೋಡು ಕಲ್ತಿದ್ದೀವಿ ನಾವು. ಓಕೆ, ನಾವು ವಿಲ್ ಕಂಟಿನ್ಯೂ ಅವರ್ ಟಾಪಿಕ್ ದೇರ್. ಸೊ ಈಗ ಲೆಟ್ ಅಸ್ ಸಿ ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ ಕ್ವೆರೀಸ್ ವಿ ಕ್ಯಾನ್ ಹ್ಯಾವ್. ಸಿ ನಮ್ಮ SQLಲ್ಲಿ ನಾರ್ಮಲಿ ವಿ ಹ್ಯಾವ್ 3 ಬೇಸಿಕ್ ಟೈಪ್ ಆಫ್ ಸಬ್ ಕ್ವೆರೀಸ್ ದೇರ್. ಎಲ್ಲ ಸಬ್ ಕ್ವೆರೀಸೇ, ಆದರೆ ಟೈಪ್ಸ್ ಹೇಗೆ ಅಂದರೆ ಅದು ಕೋಡ್ ಮಾಡುವಾಗ ಯು ವಿಲ್ ಯೂಸ್ ಸಮ್ ಪರ್ಟಿಕ್ಯುಲರ್ ಪ್ಯಾಟರ್ನ್ಸ್ ದೇರ್. ಆ 3 ಟೈಪ್ಸ್ ಯಾವುದು ಅನ್ನೋದನ್ನು ನಾವು ನೋಡೋಣಂತೆ. ಸಿ ಫಸ್ಟ್ ಟೈಪ್ ಯಾವುದು ಅಂದರೆ ಯು ಹ್ಯಾವ್ ಸಮ್ ಸಬ್ ಕ್ವೆರೀಸ್ ದಟ್ ಆಪರೇಟ್ ಆನ್ ಲಿಸ್ಟ್ ಬೈ ಯೂಸಿಂಗ್ ದ ಇನ್ ಆಪರೇಟರ್. ನಾಪ್ಕ ಇಟ್ಕೊಳ್ಳಿ, ಯಾವ ಆಪರೇಟರು, ಇನ್ ಆಪರೇಟರ್, ಆರ್ ವಿತ್ ಎ ಕಂಪ್ಯಾರಿಸನ್ ಆಪರೇಟರ್ ಮಾಡಿಫೈಡ್ ಬೈ ದ ಎನಿ ಆರ್ ಆಲ್. ನಾಪ್ಕ ಇಟ್ಕೊಳ್ಳಿ ಕೀವರ್ಡ್ಸ್, ಎನಿ ಆರ್ ಆಲ್ ಆಪ್ಷನಲ್ ಕೀವರ್ಡ್ಸ್. ಅಂದರೆ ಯು ಹ್ಯಾವ್ ಎ ಸಬ್ ಕ್ವೆರಿ ವೇರ್ ಯು ಆರ್ ಯೂಸಿಂಗ್ ವಿಚ್ ಆಪರೇಟರ್, ಇನ್ ಆಪರೇಟರ್ ಅಲಾಂಗ್ ವಿತ್ ಯುವರ್ ಎನಿ ಆರ್ ಆಲ್ ಆಪ್ಷನಲ್ ಕೀವರ್ಡ್ಸ್. ಸೊ ಈ ಥರ ಒಂದು ಈ ಥರ ಯೂಸ್ ಮಾಡಿರೋ ಒಂದು ಸಬ್ ಕ್ವೆರೀಸ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನಂಬರ್ 1, ದಟ್ ಈಸ್ ಫಸ್ಟ್ ಟೈಪ್ ಆಫ್ ಸಬ್ ಕ್ವೆರೀಸ್ ದೇರ್. ಸಿ ದೀಸ್ ಸಬ್ ಕ್ವೆರೀಸ್, ಈ ಥರ ನೀವು ಇನ್ ಆಪರೇಟರ್ ಯೂಸ್ ಮಾಡಿ ಎನಿ ಅಥವಾ ಆಲ್ ಕೀವರ್ಡ್ಸ್ ಯೂಸ್ ಮಾಡಿಬಿಟ್ಟು ಸಬ್ ಕ್ವೆರೀಸ್ನ ಬರೆದ್ರೆ ಇದು ರಿಟರ್ನ್ ಮಾಡುವಾಗ ಹೇಗೆ ಔಟ್ಪುಟ್ನ ರಿಟರ್ನ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ವಿ ನೋಡಿ. ಸಿ ದೀಸ್ ಸಬ್ ಕ್ವೆರೀಸ್ ಕ್ಯಾನ್ ರಿಟರ್ನ್ ಎ ಗ್ರೂಪ್ ಆಫ್ ವ್ಯಾಲ್ಯೂಸ್ ಬಟ್ ದ ವ್ಯಾಲ್ಯೂಸ್ ಮಸ್ಟ್ ಬಿ ಎ ಸಿಂಗಲ್ ಕಾಲಮ್ ಆಫ್ ಎ ಟೇಬಲ್. ಅಂದರೆ ನೀವು ಇನ್ ಆಪರೇಟರ್ ಯೂಸ್ ಮಾಡಿ ಎನಿ ಮತ್ತು ಆಲ್ ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಔಟ್ಪುಟ್ ಬರ್ತಿರೋದು ಟೇಬಲಿಂದ ಒಂದೇ ಒಂದು ಕಾಲಮಿಂದ ಬರುತ್ತೆ. ಅಂದರೆ ಒಂದೇ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ ಹೊರತು ಕಂಪ್ಲೀಟ್ ಒಂದು ಟ್ಯುಪಲ್ ಅಥವಾ ರೋನ ರಿಟರ್ನ್ ಮಾಡಲ್ಲ. ಅರ್ಥ ಆಯ್ತಲ್ಲ. ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದಿಸ್ ಒನ್. ಟೈಪ್ 1 ಸಬ್ ಕ್ವೆರಿ ಟೈಪಲ್ಲಿ ಯು ಆರ್ ಯೂಸಿಂಗ್ ಇನ್ ಆಪರೇಟರ್, ಅದ್ರ ಜೊತೆಗೆ ಎನಿ ಅಥವಾ ಆಲ್ ಆಪ್ಷನಲ್ ಕೀವರ್ಡ್ಸ್ ಯೂಸ್ ಮಾಡ್ತೀರಾ. ಈ ಥರ ಸಬ್ ಕ್ವೆರೀಸು ಔಟ್ಪುಟ್ನ ರಿಟರ್ನ್ ಮಾಡುವಾಗ ದೇ ವಿಲ್ ರಿಟರ್ನ್ ದ ವ್ಯಾಲ್ಯೂಸ್ ಫ್ರಮ್ ಎ ಸಿಂಗಲ್ ಕಾಲಮ್ ಆರ್ ಎ ಟೇಬಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್. ಸೊ ಈಗ ಸೆಕೆಂಡ್ ಟೈಪ್ ನೋಡೋಣಂತೆ. ಈ ಸೆಕೆಂಡ್ ಸಬ್ ಕ್ವೆರಿ ಏನು ಹೇಳುತ್ತೆ ಅಂದರೆ ದಿಸ್ ಸಬ್ ಕ್ವೆರೀಸ್ ದಟ್ ಯೂಸ್ ಆ್ಯನ್ ಅನ್ಮಾಡಿಫೈಡ್ ಕಂಪ್ಯಾರಿಸನ್ ಆಪರೇಟರ್. ಸೊ ಇದೇನು ಯೂಸ್ ಮಾಡ್ತವೆ ಅಂದರೆ ದೇ ಯೂಸ್ ಸಮ್ ಅನ್ಮಾಡಿಫೈಡ್, ನಾಪ್ಕ ಇಟ್ಕೊಳ್ಳಿ ಇದನ್ನು, ಅನ್ಮಾಡಿಫೈಡ್ ಕಂಪ್ಯಾರಿಸನ್ ಆಪರೇಟರ್ಸ್. ಇದು ಯಾವುದು ಅಂದರೆ ಈಕ್ವಲ್ಸ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆ್ಯಂಡ್ ಕಂಪ್ಯಾರಿಸನ್ ಆಪರೇಟರ್ಸ್. ಈ ಥರ ಆಪರೇಟರ್ಸ್ ಯೂಸ್ ಮಾಡೋಂಥ ಒಂದನ್ನು ನಾವು ಸೆಕೆಂಡ್ ಟೈಪ್ ಅಂತ ಕರಿಬೋದು. ಇದು ಏನೇನು ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅಂದರೆ ದೀಸ್ ಕ್ವೆರೀಸ್ ಮಸ್ಟ್ ರಿಟರ್ನ್ ಓನ್ಲಿ ಎ ಸಿಂಗಲ್ ಆರ್ ಎ ಸ್ಕೇಲಾರ್ ವ್ಯಾಲ್ಯೂ. ಅಲ್ಲಿ ನಿಮಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಬರುತ್ತೆ, ಒಂದೇ ಕಾಲಮಿಂದ ಬರುತ್ತೆ. ಇಲ್ಲಿ ನಿಮಗೆ ಏನು ಬರುತ್ತೆ, ಸಿಂಗಲ್ ಸ್ಕೇಲಾರ್ ವ್ಯಾಲ್ಯೂಸ್ ಬರುತ್ತೆ. ಸೆಕೆಂಡ್ ಟೈಪ್ ಗೊತ್ತಾಯ್ತಲ್ವಾ. ಈಗ ನಾವು ಮೂರನೇದಕ್ಕೆ ಹೋಗೋಣ. ಏನಂದರೆ ಸಬ್ ಕ್ವೆರೀಸ್ ದಟ್ ಯೂಸಸ್ ದ ಎಕ್ಸಿಸ್ಟ್ ಕೀವರ್ಡ್. ರಿಮೆಂಬರ್ ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಮೂರನೇ ಸಬ್ ಕ್ವೆರಿ ಯಾವುದು ಅಂದರೆ ವಿಚ್ ಈಸ್ ಗೋಯಿಂಗ್ ಟು ಯೂಸ್ ವಿಚ್ ಕೀವರ್ಡ್ ಎಸ್ ಎಕ್ಸಿಸ್ಟ್ ಆಪರೇಟರ್ ಟು ಟೆಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ 2 ಡೇಟಾ ರೋಸ್ ಸ್ಯಾಟಿಸ್ಫೈಯಿಂಗ್ ಸ್ಪೆಸಿಫಿಕ್ ಕ್ರೈಟೀರಿಯಾ. ಓಕೆ, ಅರ್ಥ ಆಯ್ತಲ್ವಾ. ಸಬ್ ಟೈಪ್ ನಂಬರ್ 1 ಇನ್ ಆಪರೇಟರ್ ಯೂಸ್ ಮಾಡಿ ಎನಿ ಮತ್ತು ಆಲ್ ಯೂಸ್ ಮಾಡ್ತೀವಿ. ಅದು ರಿಟರ್ನ್ ಮಾಡೋದು ಯಾವಾಗಲೂ ಒಂದೇ ಒಂದು ಕಾಲಮಿನ ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ. ಎರಡನೇ ಸಬ್ ಟೈಪ್ ಏನು ಮಾಡುತ್ತೆ, ದೇ ವಿಲ್ ಯೂಸ್ ಆ್ಯನ್ ಅನ್ಮಾಡಿಫೈಡ್ ಕಂಪ್ಯಾರಿಸನ್ ಆಪರೇಟರ್ಸ್ ಯೂಸ್ ಮಾಡುತ್ತೆ, ಸಿಂಗಲ್ ಅಥವಾ ಸ್ಕೇಲಾರ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ. ಮೂರನೇದು ಥರ್ಡ್ ಒನ್ ವಿಲ್ ಯೂಸ್ ದ ಎಕ್ಸಿಸ್ಟ್ ಆಪರೇಟರ್ ಟು ಟೆಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಡೇಟಾ ರೋಸ್ ಸ್ಯಾಟಿಸ್ಫೈಯಿಂಗ್ ಸ್ಪೆಸಿಫಿಕ್ ಕ್ರೈಟೀರಿಯಾ. ಓಕೆ, ಸೊ ಈಗ ವಿಲ್ ಗೋ ವಿತ್ ಸಮ್ ಆಫ್ ದ ಜನರಲ್ ರೂಲ್ಸ್ ಆಫ್ ಯೋರ್ ಸಬ್ ಕ್ವೆರಿ. See, a subquery select statement is very similar to the select statement used to begin a regular or a outer query. ನಾಪ್ಕ ಇಟ್ಕೊಳ್ಳಿ, ಒಂದು ಸಬ್ ಕ್ವೆರಿಯಲ್ಲಿ ನೀವೇನು ಸೆಲೆಕ್ಟ್ ಸ್ಟೇಟ್ಮೆಂಟ್ ಬರೀತಿರಲ್ವಾ, ಆ ಸೆಲೆಕ್ಟ್ ಸ್ಟೇಟ್ಮೆಂಟು ನೀವು ನಾರ್ಮಲ್ ಸೆಲೆಕ್ಟ್ ಕ್ವೆರಿ ಹೇಗೆ ಬರೀತಿರಲ್ಲ ಅದೇ ರೀತಿ ಇರುತ್ತದು. ಅದ್ರ ಸಿಂಟ್ಯಾಕ್ಸ್ ಹೇಗಿದೆ ಅಂಥೇಳಿ ನಾವಿಲ್ಲಿ ಹೈಲೈಟ್ ಮಾಡಿದ್ದೀವಿ ನೋಡಿ ರೆಡಿಂಗಲ್ಲಿ. ಏನು ಅಂದರೆ ಫಸ್ಟ್ ವಿಲ್ ಬಿ ರೈಟಿಂಗ್ ದ ಸೆಲೆಕ್ಟ್, ಇದು ನಿಮ್ಮ ಔಟರ್ ಸಬ್ ಕ್ವೆರಿ.
ಯು ಕ್ಯಾನ್ ಯೂಸ್ ಯುವರ್ ಆಪ್ಷನಲ್ ಡಿಸ್ಟಿಂಕ್ಟ್. ನಿಮಗೆ ಡಿಸ್ಟಿಂಕ್ಟ್ ಕೀವರ್ಡ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂತ ಗೊತ್ತಿದೆ, ಇನ್ನೊಮ್ಮೆ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಏನಿಲ್ಲಿ ಸಬ್ ಕ್ವೆರಿ ಸೆಲೆಕ್ಟ್ ಆರ್ಗ್ಯುಮೆಂಟ್ ಫ್ರಮ್ ಯು ಹ್ಯಾವ್ ಟು ರೈಟ್ ಐದರ್ ಯು ಆರ್ ಸೆಲೆಕ್ಟಿಂಗ್ ಫ್ರಮ್ ಎ ಟೇಬಲ್ ನೇಮ್ ಆರ್ ಫ್ರಮ್ ಎ ವ್ಯೂ ನೇಮ್. ಸೊ ವ್ಯೂಸ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಆನ್ಲೈನ್ ಸೆಷನಲ್ಲಿ ನಾವು ಅದನ್ನೇ ಮಾಡೋದು. You can refer, you can work, you can select from single table or a view, or you can have more than one table or a view. ಆವಾಗ ನಿಮಗೆ ಮಲ್ಟಿಪಲ್ ಲಿಸ್ಟು ಹಾಕ್ಬೋದು ನೀವು, where you will put some search conditions, and here you can have group by with some aggregate expressions. Lastly you will have your having clause, that is your search condition. ಸೊ ಈ ಸಿಂಟ್ಯಾಕ್ಸ್ ನೋಡಿದ್ರಲ್ವಾ. ಸೊ ಇದರಲ್ಲಿ ಏನೇನಿದೆ ಅಂತ ಒಂದೊಂದೇ ತಿಳ್ಕೊಂಡು ಹೋಗೋಣ. ಸಿ ದ ಸೆಲೆಕ್ಟ್ ಕ್ಲಾಸ್ ಆಫ್ ಎ ಸಬ್ ಕ್ವೆರಿ ಮಸ್ಟ್ ಕಂಟೈನ್ ಓನ್ಲಿ ಒನ್ ಎಕ್ಸ್ಪ್ರೆಷನ್, only one aggregate function, or only one column name. आपका इट्ಕೊಳ್ಳಿ ಇದನ್ನ ಸಬ್ ಕ್ವೆರೀಸ್ ಬರೆಯುವಾಗ you have to remember this one. Next, the values returned by a subquery must be a join compatible with the where clause of the outer query. ಅಂದರೆ ಇನ್ನರ್ ಕ್ವೆರಿ ಮತ್ತು ಔಟರ್ ಕ್ವೆರೀಸ್ ಇರುತ್ತಲ್ವಾ. ಇನ್ನರ್ ಕ್ವೆರಿ ಈಸ್ ಮೈ ಸಬ್ ಕ್ವೆರಿ. ಆ ಸಬ್ ಕ್ವೆರಿ ರನ್ ಆಗಿ ಎಕ್ಸಿಕ್ಯೂಟ್ ಆಗಿ ನಿಮಗೊಂದು ವ್ಯಾಲ್ಯೂಸ್ ಏನು ಬರುತ್ತಲ್ವಾ, ಆ ವ್ಯಾಲ್ಯೂಸು ಮತ್ತು ಔಟರ್ ಕ್ವೆರಿ ರನ್ ಆಗಬೇಕಾಗಿರೋ ಬರ್ತಿರೋ ವ್ಯಾಲ್ಯೂಸು ಕೂಡ ಎರಡೂ ಟೇಬಲಲ್ಲಿ ಜಾಯಿನ್ ಕಂಪ್ಯಾಟಿಬಿಲಿಟಿ ಇರಬೇಕು. ಯಾಕಂದರೆ ಈ ವ್ಯಾಲ್ಯೂಸು ಅದ್ರ ಜೊತೆಗೆ ಮತ್ತೆ ಕಂಪ್ಯಾರಿಸನ್ ಆಗಬೇಕಲ್ವಾ. ಜಾಯಿನ್ ಕಂಪ್ಯಾಟಿಬಿಲಿಟಿ ಇಲ್ಲ ಅಂದರೆ ನಿಮಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರಲ್ಲ, ಆ ಕ್ವೆರಿ ಎಕ್ಸಿಕ್ಯೂಟೇ ಆಗಲ್ಲ. ಹಾಗಾಗಿ ಯು ಶುಡ್ ರಿಮೆಂಬರ್ ದಟ್ ದ ವ್ಯಾಲ್ಯೂಸ್ ರಿಟರ್ನ್ ಬೈ ದ ಸಬ್ ಕ್ವೆರಿ ಮಸ್ಟ್ ಬಿ ಜಾಯಿನ್ ಕಂಪ್ಯಾಟಿಬಲ್ ವಿತ್ ದ ವ್ಯಾಲ್ಯೂಸ್ ಕ್ಲಾಸ್ ಆಫ್ ದ ಔಟರ್ ಕ್ವೆರಿ. ಓಕೆ, ಸೊ ಎಕ್ಸಾಂಪಲ್ ನೋಡೋಣಂತೆ ಹೇಗೆ ಅಂತೇಳಿ. ಸಿ ಐ ಆಮ್ ರಿಟರ್ನಿಂಗ್ ಎ ಕ್ವೆರಿ ಹಿಯರ್ ದಟ್ ಈಸ್ ಸೆಲೆಕ್ಟ್ ಎಂಪ್ಲಾಯಿ ಲಾಸ್ಟ್ ನೇಮ್ ಅಂತ ಟೈಟಲ್ ಬರಬೇಕು. ಅದಕ್ಕೆ ಎಂಪ್ಲಾಯಿ ಫಸ್ಟ್ ನೇಮ್ ಆ್ಯಸ್ ಫಸ್ಟ್ ನೇಮ್ ಫ್ರಮ್ ವಿಚ್ ಟೇಬಲ್ ಎಂಪ್ಲಾಯಿ, ವೇರ್ ಎಂಪ್ಲಾಯಿ ಎಸ್ ಎಸ್ ಎನ್ ಅಂದ್ರೇನು, ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ನಾವು ಹಿಂದ್ಗಡೆ ಸುಮಾರು ಎಕ್ಸಾಂಪಲ್ಸಲ್ಲಿ ಹೇಳಿದ್ದೀನಿ ನಾನು, ಹೇಗೆ ನಮ್ಮ ಇಂಡಿಯಾದಲ್ಲಿ ಯುನೀಕಾಗಿ ಐಡೆಂಟಿಫೈ ಮಾಡೋದಕ್ಕೆ ಆಧಾರ್ ನಂಬರ್ ಇರುತ್ತೋ, ಹೊರಗಡೆ ವೆಸ್ಟ್ರನ್ನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಎಂಪ್ಲಾಯಿ ಐ ಡಿ ನಂಬರ್ ಇದ್ದಂಗೆ. ಇದು ಜ್ಞಾಪಕ ಇದೆ ಅಲ್ವಾ, ಇದು ಸಬ್ ಟೈಪ್ಸ್ ಯಾವುದಿದು 1 2 3 ಎಸ್ ದಿಸ್ ಈಸ್ ಫಸ್ಟ್ ಒನ್ ಇನ್. ಸೊ ಈ ಬ್ರ್ಯಾಕೆಟಲ್ಲಿ ಏನು ಮತ್ತೆ ಸೆಲೆಕ್ಟ್ ಬರ್ತಿದ್ದೀನಲ್ವಾ, ದಿಸ್ ಈಸ್ ಯುವರ್ ಇನ್ನರ್ ಕ್ವೆರಿ. ಏನು ಸೆಲೆಕ್ಟ್ ಡಿಪೆಂಡೆಂಟ್ ಎಂಪ್ಲಾಯಿ SSN ಫ್ರಮ್ ಯುವರ್ ಡಿಪೆಂಡೆಂಟ್ ಟೇಬಲ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಹತ್ರ ಎರಡು ಟೇಬಲ್ ಯೂಸ್ ಮಾಡ್ತೇವೆ, ಒಂದು ಎಂಪ್ಲಾಯಿ, ಇನ್ನೊಂದು ಯಾವುದು ಡಿಪೆಂಡೆಂಟ್. ಎಂಪ್ಲಾಯಿಯಲ್ಲಿ ಅವ್ರದ್ದು ಲಾಸ್ಟ್ ನೇಮು ಮತ್ತು ಫಸ್ಟ್ ನೇಮ್ನ ರಿಟರ್ನ್ ಮಾಡಬೇಕಂತೆ. ಯಾರ್ದು ಇಲ್ಲಿ ಇರೋ ಎಂಪ್ಲಾಯೀಸು ದೇ ಹ್ಯಾವ್ ಸಮ್ ಡಿಪೆಂಡೆಂಟ್ಸ್, ದಟ್ ಈಸ್ ಎಂಪ್ಲಾಯಿ SSN ನಂಬರ್ ಇನ್ ಡಿಪೆಂಡೆಂಟ್ ಫ್ರಮ್ ಯುವರ್ ಡಿಪೆಂಡೆಂಟ್ಸ್. Okay, so you can note that there are 3 different employees who are having some dependents coming from your dependent table and whose SSN number is available in your employee table. ಅರ್ಥ ಆಯ್ತಲ್ವಾ. ಸಿ ಇಲ್ಲಿಂದ ಬರ್ತಿರೋ ರಿಸಲ್ಟ್ ಇನ್ನು ವ್ಯಾಲ್ಯೂ ಇಟ್ ಈಸ್ ಜಾಯಿನ್ ಕಂಪ್ಯಾಟಿಬಲ್ ವಿತ್ ದಿಸ್ ಒನ್. ಇದೆರಡು ಜಾಯಿನ್ ಕಂಪ್ಯಾಟಿಬಿಲಿಟಿ ಇರೋದ್ರಿಂದ ಮಾತ್ರ ನಿಮಗೆ ಎಕ್ಸಿಕ್ಯೂಟ್ ಆಗಿ ಈ 3 ಔಟ್ಪುಟ್ನ ನಿಮಗೆ ಸಿಗತ್ತೆ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? Okay, so now we'll see some additional restrictions we can put for your subqueries there. So ಅದೇನೇನು ಅಂದರೆ, ಲೆಟ್ us start with the first one. ಫಸ್ಟ್ ಏನು ಅಂದರೆ the distinct keyword. distinct ಅಂದರೆ ಗೊತ್ತಿದೆ ಅಲ್ವಾ? Yes, you know that one. The distinct keyword cannot be used in subqueries that include a group by clause. ನಾಪ್ಕ ಇಟ್ಕೊಳ್ಳಿ, ನಿಮ್ಮ ಹತ್ರ ಒಂದು ಸಬ್ಕ್ವೆರೀಸ್ ಬರ್ದಿದ್ದೀರಾ ಒಂದು ದೊಡ್ಡ ಕ್ವೆರಿಯಲ್ಲಿ, ಅದರಲ್ಲಿ ಗ್ರೂಪ್ ಬೈ ಕ್ಲಾಸ್ ಇದೆ, ಅಲ್ಲಿ ನೀವು ಯಾವ ಕೀವರ್ಡ್ನ ಯೂಸ್ ಮಾಡೋಂಗಿಲ್ಲ. Yes, you have to remember, even for your interviews there, you cannot use which keyword there, distinct cannot be used there. Okay, first ಒಂದು ಕಂಡು ರೆಸ್ಟ್ರಿಕ್ಷನ್ಸ್ ಗೊತ್ತಾಯ್ತಲ್ವಾ. ಎರಡನೇದಕ್ಕೆ ಹೋಗೋಣ. ಸಿ ದ ಸಬ್ಕ್ವೆರೀಸ್ ಕೆನಾಟ್ ಮ್ಯಾನಿಪ್ಯುಲೇಟ್ their results internally. ಅಂದರೆ ಸಬ್ಕ್ವೆರೀಸು ಅದರದ್ದೇ ಆದ ರಿಸಲ್ಟ್ನ ಏನು ಚೇಂಜ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದು ರಿಸಲ್ಟ್ನ ಎಡಿಟ್ ಮಾಡಿಬಿಟ್ಟು ಮೇಲ್ಗಡೆ ಔಟರ್ ಕ್ವೆರಿ ಕೊಡತ್ತೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೊರತು ಇಟ್ ಡೋಂಟ್ ಹ್ಯಾವ್ ಎನಿ ಪ್ರಿವಿಲೇಜಸ್ ದೇರ್. ಯಾಕೆ ಅಂದರೆ ದಿಸ್ ಮೀನ್ಸ್ ದಟ್ ಎ ಸಬ್ಕ್ವೆರಿ ಕೆನಾಟ್ ಇನ್ಕ್ಲೂಡ್ ದ ಆರ್ಡರ್ ಬೈ ಕ್ಲಾಸ್, ದ ಕಂಪ್ಯೂಟ್ ಕ್ಲಾಸ್ ಆರ್ ದ ಇಂಟು ಕೀವರ್ಡ್ ದೇರ್. ಸೊ ಮೇಕ್ ಎ ನೋಟ್ ಆಫ್ ದಿಸ್ ಡಿಯರ್ ಸ್ಟೂಡೆಂಟ್ಸ್. ಡಿಸ್ಟಿಂಕ್ಟ್ ಕೀವರ್ಡ್ನ ನೀವು ಯೂಸ್ ಮಾಡೋಂಗಿಲ್ಲ ಮೊದಲನೇದು. ಎರಡನೇದು ನೀವೇನು ಅಂದರೆ ದ ಸಬ್ಕ್ವೆರಿ ಕೆನಾಟ್ ಇನ್ಕ್ಲೂಡ್ ದ ಆರ್ಡರ್ ಬೈ ಕ್ಲಾಸ್. ಯಾವ್ದಾದ್ರು ಯೂಸ್ ಮಾಡೋಂಗಿಲ್ಲ, ಆರ್ಡರ್ ಬೈ ಯೂಸ್ ಮಾಡೋಕ್ಕಾಗಲ್ಲ, ಅದು ಕಂಪ್ಯೂಟ್ ಯೂಸ್ ಮಾಡೋಕ್ಕಾಗಲ್ಲ, ಮತ್ತು ಇಂಟುನೂ ಕೂಡ ಯೂಸ್ ಮಾಡಲಿಕ್ಕಾಗಲ್ಲ. ಜಸ್ಟ್ ವ್ಯಾಲ್ಯೂಸ್ನ ಫೆಚ್ ಮಾಡಿ ಒಂದು ಕಂಡೀಷನಿಂದ ತಕ್ಕೊಡ್ಬೋದು ಅಷ್ಟೇ. ಓಕೆ, ಇಸ್ ಇಟ್ ಫೈನ್? ಸೊ ನಾವು ಲೆಟ್ ಅಸ್ ಹ್ಯಾವ್ ಅವರ್ ಡಿಸ್ಕಷನ್ ಕಂಟಿನ್ಯೂಡ್ ವಿತ್ ಅವರ್ ಇನ್ ಆಪರೇಟರ್ ದೇರ್. ಅಂದರೆ ಈಗ ಒಂದು ಸಬ್ಕ್ವೆರೀಸ್ ಬರೆಯೋಣ, ಅದರಲ್ಲಿ ಇನ್ ಆಪರೇಟರ್ ಹೇಗೆ ಅಂತೇಳಿ. ಸಿ ದ ಸಬ್ಕ್ವೆರೀಸ್ ದಟ್ ಆರ್ ಇಂಟ್ರೊಡ್ಯೂಸ್ಡ್ ವಿತ್ ದ ಕೀವರ್ಡ್ ಇನ್ ದಟ್ ಟೇಕ್ಸ್ ದ ಜನರಲ್ ಫಾರ್ಮ್. ಯಾವಾಗಲೂ ನೀವು ಕ್ವೆರೀಸ್ ಬರಿತಾ ಇದ್ದೀರಾ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಟೇಬಲ್, ಸೆಲೆಕ್ಟ್ ಸ್ಟಾರ್ ಫ್ರಮ್
ಆ ಟೇಬಲ್ ನೇಮ್ ಬರೆದ್ಬಿಟ್ಟು ವೇರ್ ಬರೀತಿರಲ್ವಾ, ಈ ವೇರ್ ಆದ ನಂತರ ನಮಗೆ ಬರೋ ಕ್ಲಾಸ್ ಯಾವುದು ಅಂದರೆ ನಮ್ಮ ಇನ್ ಆಪರೇಟರ್ ದೇರ್. ಅದಕ್ಕೆ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ, ಯು ಕ್ಯಾನ್ ಸಿ ಹಿಯರ್, ವೇರ್ ಆಗಿದ ತಕ್ಷಣ ಯು ವಿಲ್ ಬಿ ರೈಟಿಂಗ್ ಎ ಎಕ್ಸ್ಪ್ರೆಷನ್ ಆ್ಯಂಡ್ ಯು ಆರ್ ರೈಟಿಂಗ್ ಇನ್ ಸಬ್ ಕ್ವೆರಿ. ನೀವು ಎರಡು ನಾಟ್ ಇನ್ನೂ ಯೂಸ್ ಮಾಡ್ಬೋದು, ಇನ್ನೂ ಯೂಸ್ ಮಾಡ್ಬೋದು. ಆಪ್ಷನಲ್ ನಾಟ್ ಅಂತ ಬರ್ದಿಂತಾನೆ ಬ್ರ್ಯಾಕೆಟಲ್ಲಿ ಬರ್ದಿದ್ದೀವಿ ಅಂದರೆ ಇದನ್ನು ಬೇಕಿದ್ರೆ ಯೂಸ್ ಮಾಡಿ ಅಥವಾ ಬಿಡಿ. ನೀವು ಯೂಸ್ ಮಾಡಿದ್ರೆ ಅದು ನಾಟ್ ಇನ್ ಆಗುತ್ತೆ, ಯೂಸ್ ಮಾಡಿಲ್ಲ ಅಂದರೆ ಬರೀ ಇನ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸಿ, ದ ಓನ್ಲಿ ಡಿಫ್ರೆನ್ಸ್ ಇನ್ ದ ಯೂಸ್ ಆಫ್ ಇನ್ ಆಪರೇಟರ್ ವಿತ್ ದ ಸಬ್ ಕ್ವೆರಿ ಈಸ್ ದಟ್ ದ ಲಿಸ್ಟ್ ಡಸ್ ನಾಟ್ ಕನ್ಸಿಸ್ಟ್ ಆಫ್ ಎನಿ ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್. ಈಗ ತಾನೇ ಹೇಳಿದ್ವಿ ತಾನೇ ನಾವು, ಸಬ್ ಕ್ವೆರೀಸಲ್ಲಿ ಐ ಕ್ಯಾನಾಟ್ ಕೋಡ್ ಎನಿಥಿಂಗ್, ಐ ಕ್ಯಾನಾಟ್ ಹ್ಯಾವ್ ಎನಿಥಿಂಗ್ ಬಿಂಗ್ ಇಂಟ್ರೊಡ್ಯೂಸ್ ದೇರ್. ಓಕೆ, ಸೊ ಇನ್ನನ್ನು ವೇರ್ ಕ್ಲಾಸ್ ಆದಮೇಲೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ಕಲ್ತಿದ್ದೀವಿ. ಓಕೆ, ನಾವು ವಿಲ್ ಮೂವ್ ಆನ್ ಟು ಆನ್ ಎಕ್ಸಾಂಪಲ್ ಹಿಯರ್. ಸೊ ಎಕ್ಸಾಂಪಲ್ ಏನಿದೆ ಅಂದರೆ, ಸೊ ಸೆಲೆಕ್ಟ್ ದ ಲಾಸ್ಟ್ ನೇಮ್, ಫಸ್ಟ್ ನೇಮ್ ಆ್ಯಂಡ್ ಫ್ರಮ್ ಯುವರ್ ಎಂಪ್ಲಾಯಿ ವೇರ್ ಯುವರ್ ಎಂಪ್ಲಾಯಿ SSN ಇನ್. ಕ್ಯಾನ್ ಯು ಸಿ ಹಿಯರ್, ವೇರ್ ಯುವರ್ ಎಂಪ್ಲಾಯಿ SSN ಇನ್ ಆಪರೇಟರ್ ಯೂಸ್ ಮಾಡಿದ್ದೀನಿ. ಇದು ನಮ್ಮ ಬ್ರ್ಯಾಕೆಟಲ್ಲಿ ಬರೆದಿರೋದು ಏನಿದು ಹೇಳಿ ಎಲ್ಲರೂ? ಎಸ್, ವೆರಿ ಗುಡ್. ದಿಸ್ ಈಸ್ ಯುವರ್ inner query or subquery. That is, select your DEP ಅಂದರೆ dependent employee SSN from your dependent table where dependent gender is equal to male. M ಅಂದರೆ ಏನು? ಜೆಂಡರು ಮೇಲ್. ಅಂದರೆ you have to fetch the last name and first name of the employees from your employee table who are male and who have independent people ಅಂತೇಳಿ. ಸಿ, ಡಿಪೆಂಡೆಂಟ್ ಅಂದರೆ ಒಬ್ಬ ಎಂಪ್ಲಾಯ್ ಇದ್ದಾನೆ ಅಂದ್ಕೊಳ್ಳಿ, ಅವನನ್ನು ಅವ್ರ ಸ್ಯಾಲ್ರಿ ಮೇಲೇ ಇನ್ನು ಬೇರೆಯವ್ರು ಡಿಪೆಂಡ್ ಆಗಿ ಅವ್ರ ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಅದನ್ನು ನಾವು ಡಿಪೆಂಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಹಿ ಶುಡ್ ಬಿ ಎ ಮೇಲ್ ಆ್ಯಂಡ್ ಹಿ ಶುಡ್ ಹ್ಯಾವ್ ಸಮ್ ಡಿಪೆಂಡೆಂಟ್ಸ್. ಅಂಥವ್ರದ್ದು ಲಾಸ್ಟ್ ನೇಮ್ ಫಸ್ಟ್ ನೇಮ್ ತೆಗೀರಿ ಅಂದರೆ ಔಟ್ಪುಟ್ಟಲ್ಲಿ ಯು ವಿಲ್ ಗೆಟ್ 3 ಮೆಂಬರ್ಸ್ ಇಯರ್. ಈ ಥರ ಇದ್ದಾಗ ಕ್ವೆರಿನ ನಾವು ಸಬ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣಂತೆ ನೋಡಿ. ಸಿ, ಕಾನ್ಸೆಪ್ಚುಲಿ ದಿಸ್ ಸ್ಟೇಟ್ಮೆಂಟ್ ಈಸ್ ಇವ್ಯಾಲ್ಯೂಯೇಟೆಡ್ ಇನ್ ದೀಸ್ 2 ಸ್ಟೆಪ್ಸ್. ಅಂದರೆ ಇದು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ 2 ಸ್ಟೆಪ್ ಎಕ್ಸಿಕ್ಯೂಷನ್ಸ್ ನಡೆಯುತ್ತೆ ಇಲ್ಲಿ. ಓಕೆ, ಫಸ್ಟ್ ಏನು ಅಂದರೆ ಇನ್ನರ್ ಕ್ವೆರಿ. ನಾಪ್ಕ ಹೇಳಿದ್ದೇನಲ್ವಾ, ಮೊದಲನೇದು ಯಾವ್ದು ರನ್ ಆಗೋದು ನಮಗಿಲ್ಲಿ? ಇನ್ನರ್ ಕ್ವೆರಿ ರಿಟರ್ನ್ಸ್ ದ ಐಡೆಂಟಿಫಿಕೇಷನ್ ನಂಬರ್ಸ್ ಆಫ್ ದೋಸ್ ಎಂಪ್ಲಾಯೀಸ್ ದಟ್ ಹ್ಯಾವ್ ಮೇಲ್ ಡಿಪೆಂಡೆಂಟ್ಸ್. ಓಕೆ, ಅವ್ರನ್ನ ಡಿಪೆಂಡೆಂಟ್ ಆಗಿರೋರು ಏನಾಗಿರ್ಬೇಕಲ್ಲಿ? ಮೇಲ್ ಡಿಪೆಂಡೆಂಟ್ಸ್ ಆಗಿರ್ಬೇಕು. ಅಂದರೆ ಇನ್ನರ್ ಕ್ವೆರಿ ಏನು ಹೇಳುತ್ತೆ? ಸೆಲೆಕ್ಟ್ ದೀಸ್ ಫ್ರಮ್ ಯುವರ್ ಡಿಪೆಂಡೆಂಟ್ ವೇರ್ ಡಿಪೆಂಡೆಂಟ್ ಜೆಂಡರ್ ಈಸ್ ವಾಟ್? ಮೇಲ್. ಅಂದರೆ ಒಂದು ಎಂಪ್ಲಾಯಿ ಮೇಲೆ ಡಿಪೆಂಡೆಂಟ್ಸ್ ಯಾರು ಇರ್ತಾರಲ್ವ ಅವ್ರ ಜೆಂಡರ್ ಏನಾಗಿದೆ? ಮೇಲ್. ಟೋಟಲಿ ಇಲ್ಲಿ 3 ವ್ಯಾಲ್ಯೂಸ್ ಬಂದಿದೆ ಇಲ್ಲಿ. ಅಂದರೆ 3 ನಿಮಗೆ SSN ವ್ಯಾಲ್ಯೂ ಸಿಕ್ಕಿದೆ. ಇದು ನಮ್ಮ ಫಸ್ಟ್ ಸ್ಟೆಪ್ 2 ಅಲ್ಲಿ. ದಿಸ್ ಈಸ್ ಯುವರ್ ಸ್ಟೆಪ್ ನಂಬರ್ 1. ನಿಮಗೆ ಇನ್ನರ್ ಕ್ವೆರಿಯಿಂದ ಈ 3 ವ್ಯಾಲ್ಯೂಸ್ ಬಂದಾಗ ನಾವೆಲ್ಲಿಗೆ ಹೋಗ್ತೀವಿ? ಈಗ ಔಟರ್ ಕ್ವೆರಿಗೆ ಹೋಗ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಈ SSN ಫುಲ್ ಫಾರ್ಮ್ ಹೇಳಿದ್ನಲ್ವಾ, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ವ್ಯಾಲ್ಯೂಸ್ ಆರ್ ಸಬ್ಸ್ಟಿಟ್ಯೂಟೆಡ್ ಇನ್ ಟು ದ ಔಟರ್ ಕ್ವೆರಿ ಆಸ್ ದ ಲಿಸ್ಟಿಂಗ್ ದಟ್ ಈಸ್ ದ ಆಬ್ಜೆಕ್ಟ್ ಆಫ್ ಯರ್ ಇನ್ ಆಪರೇಟರ್. ವೆರಿ ಗುಡ್, ಅರ್ಥ ಆಯ್ತಲ್ವಾ? ಸೊ ನೋಡಿ, ಇಲ್ಲಿ ಇನ್ನರ್ ಕ್ವೆರಿಯಲ್ಲಿ ನಿಮಗೇನು ಈ ಕ್ವೆರಿ ಬರ್ದಿದ್ದೀವಲ್ವಾ, ಈ ಜಾಗದಲ್ಲಿ ನಿಮಗೆ ಈ 3 ವ್ಯಾಲ್ಯೂಸ್ ಬರುತ್ತೆ. ನೆಕ್ಸ್ಟ್ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಇನ್ನರ್ ಕ್ವೆರಿ ಜಾಗದಲ್ಲಿ ಇನ್ ಅಂತೇಳಿ ಈ 3 ವ್ಯಾಲ್ಯೂಸ್ ಬರುತ್ತೆ. ಈ 3 ವ್ಯಾಲ್ಯೂಸ್ ಬರ್ತೀರಾ, ಈ SSNಲ್ಲಿರೋ ವ್ಯಾಲ್ಯೂಸ್ನ ನೀವು ಇಲ್ಲಿ ಡಿಸ್ಪ್ಲೇ ಮಾಡ್ತೀರಾ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನೋಡಿ, ಇಲ್ಲಿ ನಾವು ಏನು ಕಲ್ತ್ವಿ, ವಾಟ್ ವಿ ಲರ್ನ್ ಹಿಯರ್ ಈಸ್ ಹೌ ಐ ಸಬ್ ಕ್ವೆರಿ ಈಸ್ ಬೀನ್ ಎಕ್ಸಿಕ್ಯೂಟೆಡ್ ವೆನ್ ಐ ಆಮ್ ಯೂಸಿಂಗ್ ಆ್ಯನ್ ಇನ್ ಆಪರೇಟರ್. And we understood that whenever you are having a in operator in a substitute query, we execute by 2 steps. Therefore, inner query will be executed, its output result will be taken up, and that will be taken as an input for after the where condition for executing your outer query. Understood alva? Good. So now we'll move on to your second operator there, that is not in operator. Okay, see, like the in operator, the not in operator can take the result of a subquery as the operator object itself. ಅಲ್ಲಿ ಇನ್ ಅಂತಿದೆಯಾ ಅಂತ ಚೆಕ್ ಮಾಡ್ತೀವಿ, ಇಲ್ಲಿ ನಾಟ್ ಇನ್ ಅದನ್ನು ಬಿಟ್ಟು ಉಳಿದಿದ್ದನ್ನು ತೋರಿಸಿ ಅಂತ ಹೇಳೋ ಸ್ಟೈಲು. ಅರ್ಥ ಆಯ್ತಾ? ಸಿ, ಇನ್ ಅಂತ ಹೇಳಿದ್ರೆ ಇನ್ ಅಂತ ಬರೆದ್ಬಿಟ್ಟು ನೋಡಿ, ಎಕ್ಸಾಂಪಲಲ್ಲಿ ಯು ಹ್ಯಾವ್ ರಿಟರ್ನ್ ಇನ್ ಅಂದರೆ ಈ 3 ಜನ ಇಲ್ಲಿದ್ದರೆ ಆ 3 ಜನ ಡಿಸ್ಪ್ಲೇ ಮಾಡು ಅಂತೇಳಿ. ನಾಟ್ ಇನ್ ಅಂತ ಇಲ್ಲಿ ಬರೆದುಬಿಟ್ರೆ ಈ 3 ಜನ ಬಿಟ್ಟು ಉಳಿದವ್ರನ್ನೆಲ್ಲರದೂ ಡಿಸ್ಪ್ಲೇ ಮಾಡಿ ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ಸೇಮ್ ಕ್ವೆರಿ ಬರ್ದಿದ್ದೀನಿ ನಾನು, ಇನ್ ಜಾಗದಲ್ಲಿ ಏನು ಬರ್ದಿದ್ದೀರಾ? ನಾಟ್ ಇನ್. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಈ ಯಾವುದು ಎಂಪ್ಲಾಯಿ ಟೇಬಲಲ್ಲಿ ಎಷ್ಟು 20 ಎಂಪ್ಲಾಯಿ ಡೀಟೇಲ್ಸ್ ಇದೆ ಅಂದ್ಕೊಳ್ಳಿ. ಹೌ ಮೆನಿ ಆರ್ ದೇರ್? 20. ಸೊ ನನಗೆ ಈಗ ಸೆಲೆಕ್ಟ್ ಮಾಡಿದಾಗ ಇಲ್ಲಿ 3 ವ್ಯಾಲ್ಯೂಸ್ ಬಂದರೆ 20 ಇನ್ ಅಂತ ಹೇಳಿದ್ರೆ ಏನಾಯಿತು? 3 ಮೆಂಬರ್ಸಿನ ಮಾತ್ರ ಡಿಸ್ಪ್ಲೇ ಆಗುತ್ತೆ, 17 ಮೆಂಬರ್ಸಿನ ಡಿಸ್ಪ್ಲೇ ಆಗಲ್ಲ ಇಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಇನ್ ಅಂದರೆ ಈ 3 ಡಿಸ್ಪ್ಲೇ ಆಗಿ 17 ಮೆಂಬರ್ಸ್ ಡಿಸ್ಪ್ಲೇ ಆಗಲ್ಲ. ಇಲ್ಲೇನಾಗತ್ತೆ, ಇನ್ ನಾಟ್ ಇನ್ ಅಂದರೆ ಈ 3 ಬಿಟ್ಟು ಉಳಿದಿದ್ದೆಲ್ಲ ಡಿಸ್ಪ್ಲೇ ಮಾಡಿ ಅಂತೇಳಿ. ಅರ್ಥ ಆಯ್ತಾ? ಸೊ ಇಲ್ಲಿ 20ಯಲ್ಲಿ 3 ಬಿಟ್ಟರೆ ಉಳಿದಿದ್ದು ಆಲ್ 17s ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್.
ಅಂಡರ್ಸ್ಟುಡ್? ಅದಕ್ಕೆ ಇಲ್ಲಿ ಬರ್ದಿರೋದು ನೋಡಿ, 3 ವ್ಯಾಲ್ಯೂಸ್ ಬರ್ದಿ. ನಾನು ಲಾಸ್ಟ್ ಲೈನ್ ಏನು ಬರ್ದಿದ್ದೀನಿ, ಮೋರ್ ರೋಸ್ ಆರ್ ಡಿಸ್ಪ್ಲೇಡ್. ಅರ್ಥ ಆಯ್ತಾ? ಇನ್ನು ಮತ್ತು ನಾಟ್ ಇನ್ ಹೇಗೆ ರನ್ ಆಗುತ್ತೆ ಅಂತೇಳಿ ಅದನ್ನೇ ಬರ್ದಿರೋದು ನೋಡಿ. ಲೈಕ್ ದ ಇನ್ ಆಪರೇಟರ್, ದ ನಾಟ್ ಇನ್ ಆಪರೇಟರ್ ಕ್ಯಾನ್ ಟೇಕ್ ದ ರಿಸಲ್ಟ್ ಆಫ್ ಎ ಸಬ್ ಕ್ವೆರಿ ಆಸ್ ದ ಆಪರೇಟರ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಸೊ ವಿಲ್ ಕಂಟಿನ್ಯೂ ವಿತ್ ದಿಸ್. ಸಿ ದ ಸಬ್ ಕ್ವೆರಿ ಶೋನ್ ಎಬೋವ್ ಪ್ರೊಡ್ಯೂಸಸ್ ಅನ್ ಇಂಟರ್ಮೀಡಿಯೇಟ್ ರಿಸಲ್ಟ್ ಟೇಬಲ್ containing the social security number of employees who have dependents in the dependent table. 3 values ಬಂದಿದೆಯಲ್ಲ ಅದೇ. Okay, see conceptually the outer query compares each row of the employee table against the result table. ಔಟರ್ ಕ್ವೆರಿ ಏನು ಮಾಡುತ್ತೆ, ಇನ್ನರ್ ಕ್ವೆರಿಯಲ್ಲಿ ಬಂದಿರೋ ಎಲ್ಲ ಒಂದು ವ್ಯಾಲ್ಯೂಸ್ ಜೊತೆ ಕಂಪ್ಯಾರಿಸನ್ ಮಾಡುತ್ತೆ. ಇಫ್ ದ ಎಂಪ್ಲಾಯಿ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಈಸ್ ನಾಟ್ ಫೌಂಡ್ ಇನ್ ದ ರಿಸಲ್ಟ್ ಟೇಬಲ್ ಪ್ರೊಡ್ಯೂಸ್ಡ್ ಬೈ ದ ಇನ್ನರ್ ಕ್ವೆರಿ, ದೆನ್ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಫೈನಲ್ ರಿಸಲ್ಟ್ ಟೇಬಲ್. ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್. The third point is very important, that is SSN number is not found in the result table produced by your inner query. Okay, then it is included in your final result table. Artha aitalva? Is it very clear? So we understood about your subqueries in using in operator and not in operator. Now let us see the multiple levels of nesting there. See, the subqueries may themselves contain subqueries. ಅಂದರೆ ಇಷ್ಟೊತ್ತಂಗ ನಾವು ಕಲ್ತಿದ್ರಲ್ಲಿ ಒಂದು ಔಟರ್ ಕ್ವೆರಿ ಇರೋದು, ಒಂದು ಇನ್ನರ್ ಕ್ವೆರಿ ಇರೋದು. ಆದರೆ ಈಗ ಯು ಕ್ಯಾನ್ ಹ್ಯಾವ್ ಎ ಸಬ್ ಕ್ವೆರಿ, ಆ ಸಬ್ ಕ್ವೆರಿ ಒಳಗೆ ಮತ್ತೆ ಒಂದು ಸಬ್ ಕ್ವೆರೀಸೇ ಇರ್ಬೋದು. ಸೊ ಇದನ್ನು ನಾವೇನಂತೀವಿ, ಮಲ್ಟಿಪಲ್ ಲೆವೆಲ್ಸ್ ಆಫ್ ನೆಸ್ಟಿಂಗ್. ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್? ಸೊ when the where clause of a subquery has its object another subquery, then they are termed as nested subquery. ಅಂದರೆ ಒಂದು ಔಟರ್ ಕ್ವೆರಿ, ಅದ್ರ ಒಳಗೆ ಒಂದು ಇನ್ನರ್ ಕ್ವೆರಿ ನಂಬರ್ 1, ಆ ಇನ್ನರ್ ಕ್ವೆರಿ ಒಳಗೆ ವೇರ್ ಕ್ಲಾಸ್ ಒಳಗೆ ಮತ್ತೊಂದು ಇನ್ನರ್ ಕ್ವೆರಿ 2, ಅದ್ರ ಒಳಗೆ ಮತ್ತೆ ವೇರ್ ಕ್ಲಾಸ್ ಒಳಗೆ ಇನ್ನೊಂದು ಇನ್ನರ್ ಕ್ವೆರಿ 3, ಅಂದರೆ ಟೋಟಲ್ 4 ಕ್ವೆರಿ. ಔಟರ್ ಕ್ವೆರಿ ಒಳಗೆ ಮೊದಲನೇ ಇನ್ನರ್ ಕ್ವೆರಿನ ವೇರ್ ಕ್ಲಾಸ್ ಒಳಗೆ ಇನ್ನೊಂದು ಇನ್ನರ್ ಕ್ವೆರಿ, ಅದ್ರ ವೇರ್ ಕ್ಲಾಸ್ ಒಳಗೆ ಇನ್ನರ್ ಕ್ವೆರಿ. ಇದಕ್ಕೆ ಏನಂತ ಹೇಳ್ತೀವಿ ನಾವು, ವಿ ಕಾಲ್ ಇಟ್ ಆಸ್ ನೆಸ್ಟೆಡ್ ಸಬ್ ಕ್ವೆರೀಸ್ ದೇರ್. ಅರ್ಥ ಆಗಿದೆ ಅಲ್ವಾ? ನೀವು ಸಿ ಪ್ರೋಗ್ರಾಮಿಂಗ್ ಕಲಿಯುವಾಗ ಯು ಹ್ಯಾವ್ ಲರ್ನ್ ನೆಸ್ಟಿಂಗ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ನಾಪ್ಕ ಇದೆ ಅಲ್ವಾ? ಹೇಗೆ ಒಂದು ಇಫ್ ಎಲ್ಸ್ ಒಳಗೆ ಇನ್ನೊಂದು ಇಫ್ ಎಲ್ಸ್ ನಾವು ಆ್ಯಡ್ ಮಾಡ್ತೀವಲ್ವಾ, ಸೇಮ್ ವೇ ವಿ ಆರ್ ಹ್ಯಾವಿಂಗ್ ದ ನೆಸ್ಟೆಡ್ ಸಬ್ ಕ್ವೆರೀಸ್ ಹಿಯರ್. Okay, see, Oracle places no practical limit on the number of queries that can be nested in a where clause. ಅಂದರೆ ನೀವು ಪ್ರಾಕ್ಟಿಕಲಿ Oracle ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ವೆರೀಸ್ ಬರೆಯೋಕ್ಕೆ ನೀವು ಕೂತ್ರೆ ಲ್ಯಾಬಲ್ಲಿ, ಅಲ್ಲಿ ನೀವು ಎಷ್ಟು ಬೇಕಾರೋ ಲೆವೆಲ್ ಆಫ್ ನೆಸ್ಟಿಂಗ್ನ ನೀವು ಅಲೋ ಮಾಡ್ಬೋದು. ದೇರ್ ಈಸ್ ನೋ ಇಶ್ಯೂಸ್. So in order to understand how this query executes, we begin our examination with the lowest subquery. ಇದನ್ನು ರನ್ ಮಾಡುವಾಗ ಯಾವಾಗಲೂ ನಾಪ್ಕ ಇಟ್ಕೊಳ್ಳಿ, ಒಳಗೆ ಇನ್ನರ್ ಸಬ್ ಕ್ವೆರಿ ಇರುತ್ತಲ್ಲ ಅದನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ಅದ್ರ ಮೇಲ್ಗಡೆ ಇರೋದು ನೆಕ್ಸ್ಟು ಅಂಟಿಲ್ ಯು ರೀಚ್ ಯುವರ್ ಔಟರ್ ಸಬ್ ಕ್ವೆರಿ ಇದೆ. ಓಕೆ, ಸೊ ವಿ ವಿಲ್ ಎಕ್ಸಿಕ್ಯೂಟ್ ಇಂಡಿಪೆಂಡೆಂಟ್ಲಿ ಆಫ್ ದ ಔಟರ್ ಕ್ವೆರಿ. ಫಾರ್ ಎಕ್ಸಾಂಪಲ್ ನೋಡಿ, ಸೆಲೆಕ್ಟ್ ಪ್ರೋ ನಂಬರ್ ಅಂದರೆ ಪ್ರಾಜೆಕ್ಟ್ ನಂಬರ್ ಅಂತೇಳಿ. ಸೆಲೆಕ್ಟ್ ಪ್ರಾಜೆಕ್ಟ್ ನಂಬರ್ ಫ್ರಮ್ ದ ಪ್ರಾಜೆಕ್ಟ್ ಟೇಬಲ್ ವೇರ್ ಪ್ರಾಜೆಕ್ಟ್ ನೇಮ್ ಇಸ್ ಈಕ್ವಲ್ ಟು ಆರ್ಡರ್ ಎಂಟ್ರಿ. ಪ್ರಾಜೆಕ್ಟ್ ನೇಮ್ ಆರ್ಡರ್ ಎಂಟ್ರಿ ಇದ್ದರೆ ಒಂದೇ ಒಂದು ಪ್ರಾಜೆಕ್ಟ್ ಇದೆ, ಅದು ರಿಪ್ಲೈ ಆಗಿದೆ ಏನೋ ಪ್ರಾಜೆಕ್ಟ್ ನಂಬರ್ 1 ಅಂತೇಳಿ. ಓಕೆ, ಈಗ ದ ಇಂಟರ್ಮೀಡಿಯೇಟ್ ರಿಸಲ್ಟ್ ಟೇಬಲ್ ಲಿಸ್ಟ್ 2 ಎಂಪ್ಲಾಯಿ SSN ಫಾರ್ ಎಂಪ್ಲಾಯಿ ದಟ್ ವರ್ಕ್ಡ್ ಮೋರ್ ದ್ಯಾನ್ 10 hours ಆನ್ ಯುವರ್ ಪ್ರಾಜೆಕ್ಟ್ ನಂಬರ್ 1. ಅಂದರೆ ಪ್ರಾಜೆಕ್ಟ್ ನಂಬರ್ 1 ಮೇಲೆ ಮೋರ್ ದ್ಯಾನ್ 10 ಗಂಟೆ ವರ್ಕ್ ಮಾಡಿರೋ ಎಂಪ್ಲಾಯೀಸಿನ SSN ನಂಬರ್ನ ನನಗೆ ಫೆಚ್ ಮಾಡಿಕೊಡಿ ಅಂತೇಳಿ ಒಂದು ಕ್ವೆರಿ ಬರೆಯೋದಕ್ಕೆ ಕೇಳ್ತಾ ಇದ್ದಾರೆ ಅವರು. ಅರ್ಥ ಆಯ್ತಲ್ವಾ? ಆವಾಗ ನಾವು ಕ್ವೆರಿ ಹೇಗೆ ಬರೀತೀವಿ, ಸೆಲೆಕ್ಟ್ ದ ವರ್ಕ್ ಎಂಪ್ಲಾಯ್ SSN ಫ್ರಮ್ ಯುವರ್ ಅಸೈನ್ಮೆಂಟ್ ಟೇಬಲ್, ರಿಮೆಂಬರ್ ನ್ಯೂ ಟೇಬಲ್, ವೇರ್ ವರ್ಕ್ ಅವರ್ಸ್ ಈಸ್ ಗ್ರೇಟರ್ ದ್ಯಾನ್ 10 hours ಆ್ಯಂಡ್ ವರ್ಕ್ ಪ್ರಾಜೆಕ್ಟ್ ನಂಬರ್ ಇನ್ 1. ಅಂದರೆ ಮೊದಲನೇ ಪ್ರಾಜೆಕ್ಟ್ ನಂಬರ್ 1 ಇರೋಂಥದ್ರಲ್ಲಿ ಎಂಪ್ಲಾಯಿ ಮೋರ್ ದ್ಯಾನ್ 10 hours ವರ್ಕ್ ಮಾಡಿರೋರು ಯಾರ್ಯಾರು ಅಂದಾಗ ನಮಗೆ 2 ವ್ಯಾಲ್ಯೂಸ್ ಬಂದಿದೆ. ಅಂದರೆ ಇಬ್ಬರು ಎಂಪ್ಲಾಯೀಸು ಪ್ರಾಜೆಕ್ಟ್ ನಂಬರ್ 1ನಲ್ಲಿ 10 ಗಂಟೆಗಿಂತ ಜಾಸ್ತಿ ಪರ್ ಡೇ ವರ್ಕ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಓಕೆ, ಸೊ ಫೈನಲಿ ನಾವೇನು ಮಾಡ್ತೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತೆ. ಹೇಗೆ? ವಿ ವಿಲ್ ಸಬ್ಸ್ಟಿಟ್ಯೂಟ್ ದೀಸ್ 2 ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಇನ್ ಯುವರ್ ಇನ್ ಆಪರೇಟರ್ ಫಾರ್ ದ ಔಟರ್ ಕ್ವೆರಿ ಟು ಪ್ಲೇಸ್ಡ್ ಇನ್ ಯುವರ್ ಸಬ್ ಕ್ವೆರಿ. ಸೊ ಅಲ್ಲೇನಾಗ್ತಿದೆ ಈಗ, ಸೆಲೆಕ್ಟ್ ದ ಲಾಸ್ಟ್ ನೇಮ್ ಆ್ಯಂಡ್ ಫಸ್ಟ್ ನೇಮ್ ಫ್ರಮ್ ಎಂಪ್ಲಾಯಿ ವೇರ್ ಎಂಪ್ಲಾಯಿ SSN ಈಸ್ ಬಿಟ್ವೀನ್ ದೀಸ್ 2. ಸೊ ಈಗ ಬರ್ತಿರೋದೇ ನಮ್ಮ ಫೈನಲ್ ಔಟ್ಕಮ್. ಅರ್ಥ ಆಯ್ತಲ್ವಾ? ಸೊ ಈಗ ನಾವು ಲೆಟ್ ಅಸ್ ಹ್ಯಾವ್ ದ ಸಬ್ ಕ್ವೆರೀಸ್ ಆ್ಯಂಡ್ ಕಂಪ್ಯಾರಿಸನ್ ಆಪರೇಟರ್ಸ್ ಹೇಗೆ ಮಾಡೋದು ಅಂತೇಳಿ. ಅದಕ್ಕಿಂತ ಮುಂಚೆ ವೇರ್ ಕ್ಲಾಸಿನ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತ ನೋಡೋಣಂತೆ. ಸಿ ದ ಜನರಲ್ ಫಾರ್ಮ್ ಆಫ್ ದ ವೇರ್ ಕ್ಲಾಸ್ ವಿತ್ ಎ ಕಂಪ್ಯಾರಿಸನ್ ಆಪರೇಟರ್ ಈಸ್ ಸಿಮಿಲರ್ ಟು ದಟ್ ಯೂಸ್ಡ್ ಸೋ ಫಾರ್. ಸೊ ನೋಟ್ ದಟ್ ದ ಸಬ್ ಕ್ವೆರಿ ಈಸ್ ಅಗೇನ್ ಎನ್ಕ್ಲೋಸ್ ಬೈ ಪ್ಯಾರಂಥೆಸಿಸ್. ಹೇಗೆ ಬರೀಬೇಕು ಅಂದರೆ, ಫಸ್ಟ್ ವೇರ್ ಕೀವರ್ಡ್ ಬರೀತೀರಾ, ಇಲ್ಲಿ ಎಕ್ಸ್ಪ್ರೆಷನ್ ಬರಿತೀವಿ, ಕಂಪ್ಯಾರಿಸನ್ ಆಪರೇಟರ್ ಬರೆದ್ಬಿಟ್ಟು ಈ ಕಡೆ ಸೈಡ್ ಏನು ಬರಿತೀವಿ ನಾವು, ಸಬ್ ಕ್ವೆರೀಸ್ನ ಬರಿತೀವಿ. ವಾಟ್ ವಿಲ್ ರೈಟ್, ವೇರ್
expression, comparison operator and subquery. Please make a note of this, dear students. This is how you are using your where clause with your comparison operators in your subqueries. Okay, see, the most important point to remember when using a subquery with a comparison operator is that the subquery can only return a single or a scalar value. ನಾನು ಹೇಳಿದೆ ತಾನೆ, ಈ ಸಬ್ಕ್ವೆರೀಸಲ್ಲಿ 3 ಟೈಪ್ಸ್ ಹೇಳಿದ್ದೀವಿ. ಇಷ್ಟೊತ್ತಂಗ ನಾವು ಕಲ್ತಿರೋದು ಸಬ್ಕ್ವೆರಿ ವಿತ್ ಇನ್ ಆ್ಯಂಡ್ ನಾಟ್ ಇನ್ ಅಲ್ವಾ, ಇದು ನಮ್ಮ ಟೈಪ್ ನಂಬರ್ 1. ಈಗ ಟೈಪ್ ನಂಬರ್ 2 ಏನು, ವಿತ್ ಯುವರ್ ಕಂಪ್ಯಾರಿಸನ್ ಆಪ್ರೇಟರ್. ಸೊ ನೀವು ಸಬ್ಕ್ವೆರಿ ಕಂಪ್ಯಾರಿಸನ್ ಆಪ್ರೇಟರ್ ಜೊತೆ ಯೂಸ್ ಮಾಡಿದ್ರೆ ಆ ಸಬ್ಕ್ವೆರಿ ಏನಿರುತ್ತಲ್ವಾ, ದಟ್ ವಿಲ್ ರಿಟರ್ನ್ ಓನ್ಲಿ ಒನ್ ಸಿಂಗಲ್ ಆರ್ ಎ ಸ್ಕೇಲಾರ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? ಸಿ ದೇರ್ ಫೋರ್ ದಿಸ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ವಾಟ್, ಸ್ಕೇಲಾರ್ ಸಬ್ಕ್ವೆರಿ. ಸೊ ನಿಮಗೆ ಎಕ್ಸಾಮಲ್ಲಿ, ಇಂಟರ್ವ್ಯೂಸಲ್ಲಿ, ನಿಮ್ಮ ಜಾಬ್ಸಲ್ಲಿ ಕೇಳ್ಬೋದು, ಕ್ಯಾನ್ ಯು ಟೆಲ್ ಸಮಥಿಂಗ್ ಅಬೌಟ್ ಎ ಸ್ಕೇಲಾರ್ ಸಬ್ಕ್ವೆರಿ. ಸ್ಕೇಲಾರ್ ಸಬ್ಕ್ವೆರೀಸ್ ಅಂದರೆ ಸಬ್ಕ್ವೆರೀಸ್ ವಿಚ್ ಆರ್ ಯೂಸ್ಡ್ ಇನ್ ಕಂಜಕ್ಷನ್ ವಿತ್ ಎ ಕಂಪ್ಯಾರಿಸನ್ ಆಪ್ರೇಟರ್. ಸೊ ಕಂಪ್ಯಾರಿಸನ್ ಆಪ್ರೇಟರ್ ಜೊತೆಗೆ ಸಬ್ಕ್ವೆರಿ ಯೂಸ್ ಮಾಡಿದ್ರೆ ಆ ಸಬ್ಕ್ವೆರಿ ದಿಸ್ ವಿಲ್ ರಿಟರ್ನ್ ಓನ್ಲಿ ಎ ಸಿಂಗಲ್ ವ್ಯಾಲ್ಯೂ ಆರ್ ಎ ಸ್ಕೇಲಾರ್ ವ್ಯಾಲ್ಯೂ. ಹಾಗಾಗಿ ಅಂಥ ಸಬ್ಕ್ವೆರೀಸ್ನ ನಾವೇನಂತ ಕರಿತೀವಿ? ವೆರಿ ಗುಡ್, ಏನಂತೀವಿ ಅದಕ್ಕೆ ನಾವು? ಸ್ಕೇಲಾರ್ ಸಬ್ಕ್ವೆರೀಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ಎ ಸಿಂಗಲ್ ಕಾಲಮ್ ಆಫ್ ಎ ಸಿಂಗಲ್ ರೋ ಈಸ್ ರಿಟರ್ನ್ ಬೈ ಯೋರ್ ಸಬ್ಕ್ವೆರಿ. ಅಂಡರ್ಸ್ಟುಡ್? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಮತ್ತು ಒಂದು ಟ್ರಿಕ್ಕಿ ಕ್ವಶನ್ ನಿಮ್ಮ DBMS ಅಲ್ಲಿ, ವಾಟ್ ಯು ಮೀನ್ ಬೈ ಎ ಸ್ಕೇಲಾರ್ ಸಬ್ಕ್ವೆರಿ. ಅರ್ಥ ಆಗಿದೆ ಅಲ್ವಾ? ಓಕೆ, ವಿಲ್ ಕಂಟಿನ್ಯೂ. ಸಿ ಇಫ್ ಎ ಸಬ್ಕ್ವೆರಿ, ಇದ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ರಿಟರ್ನ್ಸ್ ಮೋರ್ ದ್ಯಾನ್ ಒನ್ ವ್ಯಾಲ್ಯೂ. ನಾರ್ಮಲಿ ಒಂದೇ ರಿಟರ್ನ್ ಮಾಡಬೇಕಲ್ವಾ, ಸ್ಕೇಲಾರ್ ಅಂತ ಹೇಳಿದ್ದೀನಲ್ವ ನಾನು. ಅಸ್ಯೂಮ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಮೋರ್ ದೆನ್ ಒನ್ ವ್ಯಾಲ್ಯೂ ಅಂದರೆ ನಿಮ್ಮ ಆರಾಕಲ್ ಏನು ಸರ್ವರ್ ಇರುತ್ತಲ್ವ ರನ್ ಮಾಡೋದು, ದಟ್ ವಿಲ್ ಜನ್ರೇಟ್ ಆ್ಯನ್ ಎರರ್. ಏನು ಜನ್ರೇಟ್ ಮಾಡತ್ತೆ? ಅದು ಒಂದು ಎರರ್ ಮೆಸೇಜ್ ಜನ್ರೇಟ್ ಮಾಡುತ್ತೆ. ಅದು ಹೇಗಿರುತ್ತೆ ಅಂದರೆ ORA-01427 ಅಂತಿರುತ್ತೆ. ಈ ಎರರ್ ಕೋಡ್ ಜೊತೆಗಿರುತ್ತೆ. ಅವರ 01427 ಅಂದರೆ ಸಿಂಗಲ್ ರೋ ಸಬ್ಕ್ವೆರಿ ರಿಟರ್ನ್ಸ್ ಮೋರ್ ದ್ಯಾನ್ ಒನ್ ರೋ. ಸ್ಕೇಲಾರ್ ಸಬ್ಕ್ವೆರಿ ಅಥವಾ ಸಿಂಗಲ್ ರೋ ಸಬ್ಕ್ವೆರಿ ಒಂದು ರಿಟರ್ನ್ ಮಾಡೋದ್ರಲ್ಲಿ ಜಾಸ್ತಿ ರಿಟರ್ನ್ ಮಾಡ್ತಾ ಇದೆ. ದೇರ್ ಈಸ್ ಆನ್ ಎರರ್ ಮೆಸೇಜ್ ಆ್ಯಂಡ್ ದ ಕ್ವೆರಿ ವಿಲ್ ಫೇಲ್ ಟು ಎಕ್ಸಿಕ್ಯೂಟ್. ಸೊ ಈ ಸ್ಲೈಡ್ ತುಂಬ ಇಂಪಾರ್ಟೆಂಟು. ರಿಮೆಂಬರ್ ದಿಸ್ ಒನ್. ವಿ ಹ್ಯಾವ್ ಲರ್ನ್ಡ್ ಹಿಯರ್ ಅಬೌಟ್ ದ ಸಿಂಗಲ್ subqueries or a scalar subqueries. They should return a single value. If they are going to return multiple values, then what will happen anta kelidre, you have to remember your Oracle server will return a error and it will fail to execute the query. So ಏನು ಎರರ್ ಕೋಡ್ ಕೊಡುತ್ತೆ ನಾಪ್ಕ ಇದೆ ಅಲ್ವಾ ನಿಮಗೆ? ORA ಅಂದರೆ Oracle-01427 ಅಂತೇಳಿ. ಅರ್ಥ ಆಯ್ತಾ? ಓಕೆ, ಸೊ ನಾವು ವಿಲ್ ಮೂವ್ ವಿತ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಸಬ್ಕ್ವೆರೀಸ್ ಆ್ಯಂಡ್ ಕಂಪ್ಯಾರಿಸನ್ ಆಪರೇಟರ್ಸ್ ದೇರ್. Let's examine a subquery that will not execute because it violates the single value. ಅಂದರೆ ಈಗ ನಾ ಹೇಳಿದ್ವಲ್ಲ, ಒಂದು ಸಿಂಗಲ್ ಸ್ಕೇಲಾರ್ ಸಬ್ಕ್ವೆರಿ ಮಲ್ಟಿಪಲ್ ವ್ಯಾಲ್ಯೂಸ್ ಕೊಟ್ಟರೆ ಎರರ್ ಬರುತ್ತೆ ಅಂಥೇಳಿ. ಈಗ ಒಂದು ಕ್ವೆರಿ ಬರೆಯೋಣ, ಅದರಲ್ಲಿ ಎರರ್ ಬರುತ್ತೆ, ಹೇಗಿದೆ ಅನ್ನೋದನ್ನು ನೋಡೋಣಂತೆ. ಸಿ, ಈ ಒಂದು ಬರೆದಿರೋ ಕ್ವೆರಿ ದಿಸ್ ವಿಲ್ ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್, ಆದರೆ ಇಟ್ ಈಸ್ ಸಪೋಸ್ ಟು ರಿಟರ್ನ್ ಓನ್ಲಿ ಎ ಸಿಂಗಲ್ ವ್ಯಾಲ್ಯೂ. ಹೇಗೆ ಅಂದರೆ, ಸೆಲೆಕ್ಟ್ ಎಂಪ್ಲಾಯಿ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ವೇರ್ ಎಂಪ್ಲಾಯಿ ಸ್ಯಾಲ್ರಿ ಇಸ್ ಗ್ರೇಟರ್ ದ್ಯಾನ್ 40,000. ಅಲ್ವಾ? ಯು ಕ್ಯಾನ್ ಹ್ಯಾವ್ ಎಂಪ್ಲಾಯಿ ಹೂ ಆರ್ ಹ್ಯಾವಿಂಗ್ ಎ ಸ್ಯಾಲ್ರಿ ಮೋರ್ ದ್ಯಾನ್ 40,000. ಟೋಟಲಿ ನಿಮಗೆ ಇಲ್ಲಿ 3 ವ್ಯಾಲ್ಯೂಸ್ ಬಂದಿದೆ, 1, 2 ಆ್ಯಂಡ್ 3. ದಟ್ ಈಸ್ 55,000 ಒಬ್ಬರು ಎಂಪ್ಲಾಯಿ ತೊಗೊಂಡಿದ್ದಾರೆ, 43,000 ಒಬ್ಬರು ಎಂಪ್ಲಾಯಿ ತೊಗೊಂಡಿದ್ದಾರೆ, 43,000 ಇನ್ನೊಬ್ಬರು ಎಂಪ್ಲಾಯಿ ತೊಗೊಂಡಿದ್ದಾರೆ. ಓಕೆ, ಸಿ ಇಫ್ ವಿ ಸಬ್ಸ್ಟಿಟ್ಯೂಟ್ ದಿಸ್ ಕ್ವೆರಿ ಆಸ್ ಎ ಸಬ್ಕ್ವೆರಿ ಇನ್ ಅನದರ್ ಸೆಲೆಕ್ಟ್ ಸ್ಟೇಟ್ಮೆಂಟ್, ದೆನ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ವಿಲ್ ಫೇಲ್ ಟು ಎಕ್ಸಿಕ್ಯೂಟ್. This is demonstrated in our next select statement. Here the SQL code will fall because the subquery uses the greater than comparison operator and the subquery returns multiple values. ಹಾಗಾಗಿ ಇಲ್ಲಿ ಎರರ್ ಬರುತ್ತೆ ನೋಡಿ. ಇಲ್ಲಿ ಬರ್ದಿದ್ದೀನಿ ನಾನು ಒಂದು ಕ್ವೆರಿ, ಸೆಲೆಕ್ಟ್ ಎಂಪ್ಲಾಯಿ SSN ಫ್ರಮ್ ಎಂಪ್ಲಾಯಿ ವೇರ್ ಎಂಪ್ಲಾಯಿ ಸ್ಯಾಲ್ರಿ ಇಸ್ ಗ್ರೇಟರ್ ದೆನ್. ಇದು ನಮ್ಮ ಇನ್ನರ್ ಕ್ವೆರಿ. ಸೆಲೆಕ್ಟ್ ಎಂಪ್ಲಾಯಿ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ವೇರ್ ಎಂಪ್ಲಾಯಿ ಸ್ಯಾಲ್ರಿ ಇಸ್ ಗ್ರೇಟರ್ ದೆನ್ 40,000. ಇಲ್ಲಿ 40,000 ಮೋರ್ ದೆನ್ 1 ವ್ಯಾಲ್ಯೂ ಬರ್ತಿದೆ ಅಲ್ವಾ, ಆದರೆ ದಿಸ್ ಕ್ಯಾನ್ ರಿಟರ್ನ್ ಓನ್ಲಿ 1 ವ್ಯಾಲ್ಯೂ ತಾನೆ. ಆದರೆ ಇಲ್ಲಿ 3 ವ್ಯಾಲ್ಯೂ ಇಂಟರ್ನಲ್ಲಿ ರಿಟರ್ನ್ ಆಗ್ತಿದೆ ಅಲ್ವಾ, ಹಾಗಾಗಿ ದಿಸ್ ವಿಲ್ ಕ್ರಿಯೇಟ್ ಆನ್ ಎರರ್. ಇನ್ನರ್ ಕ್ವೆರಿ 3 ವ್ಯಾಲ್ಯೂ ಕೊಡ್ತಾ ಇದೆ, ಇದಕ್ಕೆ ಕನ್ಫ್ಯೂಷನ್ ಆಗುತ್ತೆ, ನಾನು ಹೆಂಗೆ ಚೆಕ್ ಮಾಡಲಿ ಔಟರ್ ಕ್ವೆರಿಗೆ. ಹಾಗಾಗಿ ಇಟ್ ವಿಲ್ ರಿಟರ್ನ್ ಎರರ್ ಎಟ್ ದ ಲೈನ್ ನಂಬರ್ 4 ಟೆಲ್ಲಿಂಗ್ ದಟ್ ಸಿಂಗಲ್ ರೋ ಸಬ್ ಕ್ವೆರಿ ಈಸ್ ರಿಟರ್ನಿಂಗ್ ಮೋರ್ ದ್ಯಾನ್ 1 ರೋ. ಸೊ ದಿಸ್ ಈಸ್ ಆನ್ ಎರರ್. ಅರ್ಥ ಆಯ್ತಲ್ವಾ? ಸೊ ಟೋಟಲಿ ವಿ ಲರ್ನ್ಡ್ ಅಬೌಟ್ ವಾಟ್ ಈಸ್ ಎ ಸಬ್ಕ್ವೆರಿ. ಸೊ ಅದರಲ್ಲಿ ಇನ್ ಮತ್ತು ನಾಟ್ ಇನ್ ಆಪ್ರೇಟರ್ ಇವು ಕಲ್ತಿದ್ದೀವಿ, ಕಂಪ್ಯಾರಿಸನ್ ಆಪ್ರೇಟರ್ಸ್ ಕಲ್ತಿದ್ದೀವಿ. ಸೊ ನಾವು ಅದ್ರ ಜೊತೆಗೆ
ನಾವು ಸ್ಕೇಲಾರ್ ಸಬ್ಕ್ವೆರಿ ಅಂದರೆ ಏನು, ಸ್ಕೇಲಾರ್ ಸಬ್ಕ್ವೆರಿ ಒಂದೇ ವ್ಯಾಲ್ಯೂ ರಿಟರ್ನ್ ಮಾಡಬೇಕು, ಆದರೆ ಮಲ್ಟಿಪಲ್ ವ್ಯಾಲ್ಯೂಸ್ ರಿಟರ್ನ್ ಮಾಡಿದಾಗ ಒರಾಕಲ್ ಏನು ಎರರ್ ಬರುತ್ತೆ ಅನ್ನೋದನ್ನು ಕೂಡ ಕಲ್ತಿದ್ದೀವಿ. So dear students, I think you really enjoyed today's session in learning very new things there. So for further references, dear students, you can refer the book title Fundamentals of Database Systems 5th edition by Nawate and from your AW publication. Even you can refer the second book title Database System Concept by Korth and Sudarshan. You can refer the 4th edition there. Thank you.